ಹಲೋ ವೀಕ್ಷಕರೇ, ನಮಸ್ಕಾರ. ನಿಖಿಲ್ಸ್ ಕುಕಿಂಗ್ ಚಾನೆಲ್ಗೆ ಸ್ವಾಗತ. ಇವಾಗ ನಾನಿಲ್ಲಿ ಬಾದಾಮ್ ತಗೊಂಡಿದ್ದೀನಿ. ಒಂದು ಬೌಲು ಬಾದಾಮು, ತಗೊಂಡಿದ್ದೀನಿ. ಇದನ್ನ ನೀರಲ್ಲಿ ನೆನೆ ಹಾಕಬೇಕು. ಇವಾಗ ಬೌಲ್ ತಗೊಂಡಿದ್ದೀನಿ. ಬೌಲ್ಗೆ ಬಾದಾಮ್ನ ಹಾಕ್ತಾ ಇದ್ದೀನಿ. ಬಾದಾಮ್ ಮುಳುಗುವಷ್ಟು ನೀರನ್ನ ಹಾಕಬೇಕು. ಹಾಕಿ 2 ಅವರ್ ನೆನೆಸಿಟ್ರೆ ಸಾಕು. ಇವಾಗ ಒಂದು ಪ್ಲೇಟ್ನ ಮುಚ್ಚುತ್ತಾ ಇದ್ದೀನಿ. ಟೈಮ್ ಇಲ್ಲ ಅಂದ್ರೆ 1 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಬಾದಾಮ್ನ ನೆನೆಸಿಟ್ಟು 2 ಅವರ್ ಆಯ್ತು. ಚೆನ್ನಾಗಿ ನೆಂದಿದೆ. ಬಾದಾಮ್ನ ಸಿಪ್ಪೆನ ತೆಕ್ಕೊಳ್ಬೇಕು. ಈ ತರ ನೋಡಿ, ಈ ತರ ಸಿಪ್ಪೆನ ತೆಗೆದಿಡ್ಬೇಕು. ನೋಡಿ, ಈ ತರ ಬಾದಾಮ್ದು ಸಿಪ್ಪೆನೆಲ್ಲ ತೆಗ್ದಿದ್ದೀನಿ. ಇವಾಗ ಸಿಪ್ಪೆ ತೆಗ್ದಿರೋ ಬಾದಾಮ್ನ ಜಾರ್ಗೆ ಹಾಕೊಳ್ಬೇಕು. ಇವಾಗ ಹಾಲು ತಗೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಲನ್ನ ಜಾರಿಗೆ ಹಾಕೊಂಡು ರುಬ್ಕೊಳ್ಬೇಕು. ಹಾಲು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಳ್ಬೇಕು. ನೋಡಿ, ಈ ತರ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಬಾದಾಮ್ನ. ನೋಡಿ, ಈ ತರ. ಇವಾಗ ಬಾಣಲೆ ತಗೊಂಡಿದ್ದೀನಿ ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ. ನಾನು ಅವಾಗಲೇ ಇದೇ ಬೌಲಲ್ಲಿ ಬಾದಾಮ್ನ 1 ಬೌಲು ತಗೊಂಡಿದ್ದೆ. ಇವಾಗ ಇದೇ ಬೌಲಲ್ಲಿ 1/4 ಬೌಲ್ ಅಷ್ಟು ಸಕ್ಕರೆನ ಹಾಕಬೇಕು. ನೋಡಿ, 1/4 ಬೌಲು ಸಕ್ಕರೆನ ಹಾಕಿದ್ದೀನಿ. ಮತ್ತೆ ಇದೇ ಬೌಲಲ್ಲಿ 1 ಬೌಲು ನೀರು ಹಾಕ್ತಾ ಇದ್ದೀನಿ. ಇವಾಗ ಸಕ್ಕರೆ ಪಾಕನ ಮಾಡ್ಕೊಳ್ಬೇಕು. ಸಕ್ಕರೆ ಹಾಕಿದ್ಮೇಲೆ ಈ ತರ ಒಂದ್ಸರಿ ಮಿಕ್ಸ್ ಮಾಡಿ. ಒಂದೇಳೆ ಪಾಕ ಬರಬೇಕು ಅಂತ ಏನಿಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಇವಾಗ ಸಕ್ಕರೆ ಕರಗಿದೆ. ಇಷ್ಟ ಆದ್ರೆ ಸಾಕು. ಸಕ್ಕರೆ ಪಾಕ ರೆಡಿ ಆಯ್ತು. ಇವಾಗ ಮತ್ತೆ ಇನ್ನೊಂದು ಬಾಣಲೆನ ತಗೊಂಡಿದ್ದೀನಿ. ಅದಕ್ಕೆ ರುಬ್ಕೊಂಡಿರೋ ಬಾದಾಮಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಬಾದಾಮಿ ಪೇಸ್ಟ್ ಹಾಕಾದ್ಮೇಲೆ ಚೆನ್ನಾಗಿ ಈ ತರ ತಿರುಗಿಸ್ಕೊಳ್ಬೇಕು. ಗಟ್ಟಿಯಾಗೋವರೆಗೂ ಇದೇ ತರ ತಿರುಗಿಸ್ತಾ ಇರಬೇಕು. ನೋಡಿ, ಈ ತರ ತಿರುಗಿಸ್ತಾನೆ ಇರಬೇಕು. ಗಟ್ಟಿ ಆಗ್ತಾ ಬರ್ತಾ ಇದೆ. ದಪ್ಪ ತಳ ಇರುವಂತ ಬಾಂಡೆಗಳನ್ನೇ ತಗೊಳ್ಬೇಕಾಗುತ್ತೆ, ಇಲ್ಲ ಅಂದ್ರೆ ತಳೆ ಹಿಡಿಯುತ್ತೆ. ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನೂ ಸ್ವಲ್ಪ ಗಟ್ಟಿ ಆಗ್ಬೇಕು. ಇವಾಗ ಗಟ್ಟಿ ಆಯ್ತು.
ಇಷ್ಟ ಆದ್ರೆ ಸಾಕು, ಗಟ್ಟಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇವಾಗಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಸಕ್ಕರೆ ಪಾಕಕ್ಕೆ ಈ ಮಿಶ್ರಣನ ಹಾಕ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪವೂ ಗಂಟಿಲ್ದಿರ ಹಾಗೆ ಇದೇ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಿಮೆ ಊರಿನಲ್ಲಿ ಮಿಕ್ಸ್ ಮಾಡಬೇಕು. ಈ ತರ ತಿರುಗಿಸ್ತಾನೆ ಇರಬೇಕು, ಗಂಟಾಗಬಾರ್ದು. ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗ್ತಾ ಬರುತ್ತೆ. ಕಡಿಮೆ ಊರಿನಲ್ಲೇ ಈ ತರ ಮಾಡ್ಕೊಳ್ಬೇಕು. ಇವಾಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಇನ್ನು ಸ್ವಲ್ಪ ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ತಿರುಗಿಸ್ತಾನೆ ಇರಬೇಕು. ಇವಾಗ 1 ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದ್ಮೇಲೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಬೇಕು. ಇವಾಗ ತಳ ಬಿಡ್ತಾ ಇದೆ ನೋಡಿ. ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಕಿ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮತ್ತೆ ತುಪ್ಪ ಹಾಕ್ತಾ ಇದ್ದೀನಿ 1 ಸ್ಪೂನು. ಸಂಪೂರ್ಣವಾಗಿ ತಳ ಬಿಟ್ಟಿದೆ. ರೆಡಿ ಆಯ್ತು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಪ್ಲೇಟ್ಗೆ ತುಪ್ಪ ಸವರ್ಕೊಳ್ಬೇಕು. ಎಲ್ಲ ಕಡೆ ಈ ತರ ಚೆನ್ನಾಗಿ ತುಪ್ಪನ ಸ್ವಲ್ಪ ಜಾಸ್ತಿನೇ ಹಾಕಿ ಈ ತರ ಸವರಬೇಕು. ರೆಡಿಯಾಗಿರೋ ಮಿಶ್ರಣನ ತಟ್ಟೆಗೆ ಹಾಕ್ತಾ ಇದ್ದೀನಿ. ಹಾಕಿ ಆದ್ಮೇಲೆ ಎಲ್ಲ ಕಡೆನೂ ಈ ತರ ಮಾಡ್ಕೊಳ್ಬೇಕು. ಈ ತರ ಸ್ಪೂನಲ್ಲಿ
ಇವಾಗ ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಹಾಗೆ ಬಿಡ್ತಾ ಇದ್ದೀನಿ 5 ನಿಮಿಷ. ಇವಾಗ ಬರ್ಫಿನ ಕಟ್ ಮಾಡ್ತಾ ಇದ್ದೀನಿ. ಇವಾಗ ಬಾದಾಮ್ ಬರ್ಫಿ ರೆಡಿ ಆಯ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ.